ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಆದಿವಾಸಿ ವ್ಯಕ್ತಿಯೊಬ್ಬರು ತನ್ನ ಪತ್ನಿಯನ್ನ ಕೊಲೆ ಮಾಡಿರುವ ವಿಚಾರಕ್ಕೆ 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿ ನಂತರ ತನ್ನ ಪತ್ನಿ ಬದುಕಿರುವಂತಹ ವಿಚಾರ ತಿಳಿದು ಕರ್ನಾಟಕ ಹೈಕೋರ್ಟ್ನಲ್ಲಿ 5 ಕೋಟಿ ಪರಿಹಾರಕ್ಕಾಗಿ ಮನವಿಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯ ಆದಿವಾಸಿ 35 ವರ್ಷದ ಸುರೇಶ್ ಅನ್ನೋರು ತಮ್ಮ ಪತ್ನಿ ಮಲ್ಲಿಗೆ ಕಾಣೆಯಾಗಿದ್ದಾರೆ ಅಂತ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತಾರೆ. ಈ ದೂರನ್ನ ಪಡೆದಂತಹ ಪೊಲೀಸರು ಮಲ್ಲಿಗೆಗಾಗಿ ಹುಡುಕಾಟವನ್ನ ನಡೆಸ್ತಾರೆ. 2021ರಲ್ಲಿ ಒಂದು ಅಸ್ಥಿ ಪಂಜರ ಬೆಟ್ಟದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗುತ್ತೆ. ಈ ಒಂದು ಅಸ್ಥಿ ಪಂಜರ ಸುರೇಶ್ ಅವರ ಪತ್ನಿಯದ್ದೇ ಅಂತ ಭಾವಿಸಿದಂತಹ ಪೊಲೀಸರು 2021ರಲ್ಲಿ ಸುರೇಶ್ನನ್ನ ಬಂಧಿಸಿ ಈ ಅಸ್ಥಿ ಪಂಜರ ಪತ್ನಿಯದ್ದೇ ಅಂತ ಹೇಳಿ ಒಪ್ಕೊಳ್ಳೋ ರೀತಿಯಲ್ಲಿ ಒತ್ತಾಯ ಮಾಡಿ ನನ್ನನ್ನ ಬಂಧಿಸಿದ್ರು ಅಂತ ಈಗ ಸುರೇಶ್ ಆರೋಪವನ್ನ ಮಾಡ್ತಿದ್ದಾರೆ. ಸುಮಾರು 18 ತಿಂಗಳ ಕಾಲ ಜೈಲಿನಲ್ಲೇ ಕಳೆದಂತಹ ಸುರೇಶ್ಗೆ 2023 ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡುತ್ತೆ. ಆದ್ರೆ ಈ ಜಾಮೀನಿನ ಬಾಂಡ್ ಹಣ 1 ಲಕ್ಷ ರೂಪಾಯಿಯನ್ನ ಈ ಸುರೇಶ್ಗೆ ಕಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ 2024 ಸೆಪ್ಟೆಂಬರ್ ವರೆಗೂ ಕೂಡ ಸುರೇಶ್ ಜೈಲಿನಲ್ಲೇ ಕಳೆಯಬೇಕಾಗುತ್ತೆ. ನಂತರ ಈ ವರ್ಷ ಏಪ್ರಿಲ್ ನಲ್ಲಿ ಸುರೇಶ್ನ ಸ್ನೇಹಿತರು ಈ ಸುರೇಶ್ನ ಪತ್ನಿ ಮಲ್ಲಿಗೆಯನ್ನ ಒಂದು ರೆಸಾರ್ಟ್ ನಲ್ಲಿ ಕಂಡುಹಿಡಿತಾರೆ, ಗುರುತಿಸ್ತಾರೆ. ನಂತರ ಈ ಆಕೆ ತನ್ನ ಪ್ರಿಯಕರನೊಂದಿಗೆ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ಲು ಅಂತ ಎಲ್ಲ ಮಾಹಿತಿಯನ್ನ ತಿಳ್ಕೊತಾರೆ. ಈ ವಿಷಯ ಕೋರ್ಟ್ಗೆ ತಿಳಿಸಿದಾಗ ಮೈಸೂರಿನ 5ನೇ ಅಡಿಷನಲ್ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ ಕೋರ್ಟ್ ಸುರೇಶ್ ರನ್ನ ಗೌರವ ಪೂರ್ವಕವಾಗಿ ಖುಲಾಸೆಗೊಳಿಸುತ್ತೆ. ಮತ್ತೆ ಗೃಹ ಇಲಾಖೆಯಿಂದ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೂಡ ಘೋಷಣೆಯನ್ನ ಮಾಡುತ್ತೆ. ಆದ್ರೆ ಕೇವಲ 1 ಲಕ್ಷ ರೂಪಾಯಿ ಪರಿಹಾರದಿಂದ ಸಂತೃಪ್ತರಾಗದಂತಹ ಸುರೇಶ್ ತಮ್ಮ ವಕೀಲರಾಗಿರುವಂತಹ ಪಾಂಡು ಪೂಜಾರಿ ಅವರ ಮೂಲಕ ಕರ್ನಾಟಕ ಹೈಕೋರ್ಟ್ ನಲ್ಲಿ 5 ಕೋಟಿ ರೂಪಾಯಿ ಪರಿಹಾರಕ್ಕಾಗಿ ಕ್ರಿಮಿನಲ್ ಅಪೀಲ್ ಅನ್ನ ಸಲ್ಲಿಸಿದ್ದಾರೆ. ಜೊತೆಗೆ ತನಿಖೆಯಲ್ಲಿ ತೊಡಗಿದಂತಹ 5 ಪೊಲೀಸ್ ಅಧಿಕಾರಿಗಳಾದ ಇನ್ಸ್ಪೆಕ್ಟರ್ ಪ್ರಕಾಶ್ ಬಿಜಿ ಮತ್ತೆ ಅಡಿಷನಲ್ ಎಸ್ಪಿ ಜಿತೇಂದ್ರ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಾದಂತಹ ಪ್ರಕಾಶ್ ಯತಿಮನಿ, ಮಹೇಶ್ ಬಿಕೆ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸೋಮಶೇಖರ್ ವಿರುದ್ಧ ಕ್ರಿಮಿನಲ್ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಈ ತನಿಖೆಯಲ್ಲಿ ಗಂಭೀರ ತಪ್ಪುಗಳು, ಸಾಕ್ಷಿನಾಶ ಮತ್ತು ಉದ್ದೇಶಪೂರ್ವಕವಾಗಿ ದುರ್ವರ್ತನೆ ತೋರಿದ್ದಾರೆ ಅನ್ನೋದ್ರ ಮೂಲಕ ಸುರೇಶ್ ವಕೀಲರು ಈ ರೀತಿಯಾಗಿ ಎಲ್ಲ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಘಟನೆಯಿಂದಾಗಿ ಸುರೇಶ್ ಜೈಲು ಪಾಲಾದ್ರೆ ಸುರೇಶ್ ಅವರ ಕುಟುಂಬಸ್ಥರು ಕೂಡ ಬಹಳ ಕಷ್ಟವನ್ನ ಪಡಬೇಕಾಗುತ್ತೆ. ಸುರೇಶ್ಗೆ 18 ವರ್ಷದ ಒಬ್ಬ ಮಗ ಇರ್ತಾರೆ. ಅವರು SSLCಯಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ. ಅವರು ಮತ್ತೆ ತಮ್ಮ ಒಂದು ಶಿಕ್ಷಣವನ್ನ ಮುಂದುವರಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅವರ ತಂಗಿ ಮತ್ತೆ ಅಜ್ಜಿಯನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಸುರೇಶ್ ಅವರ ಮಗನ ಮೇಲೆ ಬರೋದ್ರಿಂದ ಅವರು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು ಅವರ ತಂಗಿ ಮತ್ತೆ ಅಜ್ಜಿಯನ್ನ ನೋಡ್ಕೊಳ್ತಾ ಇರ್ತಾರೆ. ಮತ್ತೊಂದು ಕಡೆ ಸುರೇಶ್ ಅವರ ಪತ್ನಿ ಮಲ್ಲಿಗೆ ಹೇಳೋ ಪ್ರಕಾರ ಆಕೆಗೆ ತನ್ನ ಹತ್ಯೆಯ ವಿಚಾರವಾಗಿ ತನ್ನ ಗಂಡ ಜೈಲಲ್ಲಿದ್ದಾರೆ ಅನ್ನುವಂತಹ ಒಂದು ವಿಚಾರವೇ ಯಾವ ವಿಚಾರ ಕೂಡ ಆಕೆಗೆ ಗೊತ್ತಿರಲಿಲ್ಲ. ಆಕೆ ತನ್ನ ಪ್ರಿಯಕರನ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದ್ದಿದ್ದಾಗಿ ಮಲ್ಲಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಈ ಒಂದು ಘಟನೆಯಿಂದಾಗಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯಲ್ಲಿನ ಗುಣಮಟ್ಟವನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಂದು DNA ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು, ಮತ್ತೆ ಸಾಕ್ಷ್ಯಗಳನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದೇ ಇರುವಂತದ್ದು, ಮತ್ತೆ ಸುರೇಶ್ನನ್ನ ಬಲವಂತವಾಗಿ ಈ ಹತ್ಯೆ ಮಾಡಿರೋದಾಗಿ ಒಪ್ಪಿಸಿರುವಂತದ್ದು, ಇದೆಲ್ಲದರಿಂದ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮೈಸೂರಿನ ಸೆಷನ್ಸ್ ಕೋರ್ಟ್ ಇನ್ಸ್ಪೆಕ್ಟರ್ ಪ್ರಕಾಶ್ ಬಿಜಿ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಿದೆ. ಆದ್ರೆ ಸುರೇಶ್ ಎಲ್ಲಾ 5 ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಸುರೇಶ್ ಅಪೀಲ್ ಇನ್ನು ವಿಚಾರಣೆಗೆ ಬಂದಿಲ್ಲ. ಆದ್ರೆ ಪೊಲೀಸ್ ಇಲಾಖೆಯ ಗುಣಮಟ್ಟ ಯಾವ ರೀತಿ ಇದೆ, ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ, ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸ್ತಾರೆ ಎನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರಲ್ಲಿ ಈ ಪ್ರಕರಣ ಹುಟ್ಟುಹಾಕಿದೆ. ಸುರೇಶ್ ನ್ಯಾಯಕ್ಕಾಗಿ ಹೋರಾಟವನ್ನ ಮುಂದುವರಿಸಿದ್ದಾರೆ.